ಏನು ಕೇಸ್ಗಳಿದ್ರು ನಾವು ಇಲ್ಲಿ ಬಂದು ಹೇಳ್ತಾ ಇದ್ವಿ ಮನೋಹರ್ ಸರ್ ಹತ್ರ. ಅವರ ಕೇಸ್ ಬಗ್ಗೆ ಕ್ಲೈಂಟ್ನಲ್ಲಿ ಕರೆದು ಮಾತಾಡಿ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಿದ್ರು. ಈಗಲೂ ಅಷ್ಟೇ ನಾವು ಯಾವಾಗ AKFಗೆ ಜಾಯಿನ್ ಆದ್ವಿ ಅವಾಗಲಿಂದಲೂ ಹೆಣ್ಮಕ್ಳಿಗೆ ಯಾವುದೇ ತೊಂದರೆ ಆದರೂ ನೀವು ನಮಗೆ ಹೇಳ್ಬೋದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದು ನಿಜ. ನಾವು ಏನಾದರೂ ಹೆಣ್ಮಕ್ಳಿಗೆ ಊರಲ್ಲಿ ಪ್ರಾಬ್ಲಮ್ ಆದಾಗ ನಾವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಸಪೋರ್ಟ್ ಮಾಡೋಂಗಿಲ್ಲ. ಯಾಕೆಂದರೆ ಮತ್ತೆ ನಾವು ಊರಿಗೆ ಹೋಗೋಕ್ಕಾಗಲ್ಲ, ನಮ್ಮನ್ನು ಹೆಗನಿಸ್ಟ್ ಮಾಡ್ತಾರೆ, ನಮ್ಮನ್ನು ಹೊಡಿಲೂಬೋದು. ಏನು ಮಾಡ್ತೀವಿ, ಡೈರೆಕ್ಟಾಗಿ ಲಾಯರ್ಸ್ ನಂಬರ್ ಕೊಡ್ತಿದ್ವಿ. ಅವ್ರು ಫೋನ್ ಮಾಡ್ತಾರೆ, ಖಂಡಿತವಾಗ್ಲೂ ಅವ್ರನ್ನ ಕರೆದು ಆಫೀಸಲ್ಲೇ ಕರೆದು ತುಂಬ ಖುಷಿ ಆಗುತ್ತೆ. ನಾನು ಹೋಗಿದ್ದೆ ಮೇಡಮ್, ತುಂಬ ಚೆನ್ನಾಗಿ ಮಾತಾಡಿದ್ರು, ನಮಗೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿದ್ರು, ನಮಗೆ ಖುಷಿ ಆಗ್ತಾಯಿದೆ ಅಂತ ಹೇಳಿದ್ರು. ಸುಮಾರು ನನ್ನ ಲಾಸ್ಟ್ ಇಯರ್ 3 ಕೇಸನ್ನು ಕಳಿಸಿದ್ದೀನಿ. ಅವರು ಕೋರ್ಟಿಗೆ ಹೋಗ್ದಲೇ ಅವರು ಮಾತಾಡಿ ಆಫೀಸಲ್ಲಿ ಮಾತಾಡಿ ಅವರು ಈಗ ಚೆನ್ನಾಗಿದ್ದಾರೆ. ಒಂದು ಕವಿತಾ ಅಂತ ಹೇಳಿದ್ರು ಎರ್ನಡಿಯಿಂದ ತುಂಬ ಸಲ ಬೆಳಗ್ಗೆನೇ ಫೋನ್ ಮಾಡೋದು ಮೇಡಮ್ಗೆ, ಪಾಪ ಯೋಗಿತಾ ಮೇಡಮ್ಗೆ. ಅವರು ಮಾತಾಡಿ 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 ಈಗ ತುಂಬ ಚೆನ್ನಾಗಿದ್ದಾರೆ. ನನ್ನ ಹತ್ರ ಬಂದು ಹೇಳಿದ್ರು, ಅದು ಫಾಲೋಅಪ್ ಕೂಡ ಮಾಡ್ತಿದ್ವಿ. ಬಂದು ಹೇಳಿದ್ದಾರೆ ನಮಗೆ, ಮೇಡಮ್ ಚೆನ್ನಾಗಿದ್ದೀವಿ, ಮೇಡಮ್ ಥ್ಯಾಂಕ್ಸ್ ಹೇಳಿ, ನನ್ನ ಗಂಡ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಾವು ಬೇರೆ ಇದ್ದೀವಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ. ಆ ರೀತಿ ಇರೋಂಥ ಸಂಸ್ಥೆ ಇದು. ತುಂಬ ಸಪೋರ್ಟ್ ಮಾಡ್ತಾರೆ. ಏನೇ ತೊಂದರೆ ಆದರೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಯ್ಯೋ ಯಾರು ಏನು ಹೇಳ್ತಾರೋ, ಗಂಡನಿಂದ ನಮಗೆ ಪ್ರಾಬ್ಲಮ್ ಆಗುತ್ತೋ, ಅತ್ತೆಯಿಂದ ಪ್ರಾಬ್ಲಮ್ ಆಗುತ್ತೋ ಅಂತ ಯೋಚನೆ ಮಾಡಬೇಡಿ. ಮತ್ತು ನಾವು ಏನು ಇದನ್ನು ತಿಳ್ಕೊತಾ ಇದ್ದೀವಿ, ಪಕ್ಕದಲ್ಲಿ ನಡೀತಾ ಇದ್ದರೆ ನಾವು ಸುಮ್ಮನೆ ಇರಬಾರ್ದು. ನೀವು ಏನು ಮಾತಾಡೋದು ಬೇಡ. ಇವಾಗ ಹೇಳಿದ್ರಲ್ವಾ, ಏನು ಮಾತಾಡಬೇಡಿ. ಫೋನ್ ನಂಬರ್ ಕೊಟ್ಬಿಡಿ, ಮೇಡಮ್ ನಂಬರ್ ಕೊಟ್ಟಿರ್ತಾರೆ, ಫೋನ್ ನಂಬರ್ ಕೊಡಿ. ನಮ್ಮಿಂದ ಒಂದು ನಾವು ಹೆಲ್ಪ್ ಮಾಡಿದ್ರು, ನಾವು ಮಾತಾಡ್ತಿದ್ರು ಅವ್ರಿಗೆ ಸಹಾಯ ಆಗುತ್ತೆ. ಮಾತಾಡಿ ಅವರ ಜೀವನನ ಅವರು ರೂಪಿಸ್ಕೊಳ್ಬೋದು ಈ ಥರ. ಮತ್ತು ಈ ಪ್ರೋಗ್ರಾಮಲ್ಲಿ ಪ್ರೋಗ್ರಾಮಲ್ಲಿ ಹೆಣ್ಮಕ್ಳಿಗೆ ತುಂಬ ಸಹಾಯ ಆಗ್ತದೆ. ಅವರು ಸಸ್ಟೈನೇಬಲ್ ಆಗಿ ಯಾವ ರೀತಿ ನಾವು ಬದುಕ್ಬೋದು, ಯಾವ ರೀತಿ ಜೀವನ ಮಾಡಬೇಕು. ಇವತ್ತಿನ ಕಾರ್ಯಕ್ರಮ ನಮಗೆ ತುಂಬಾ ಯೂಸ್ಫುಲ್ ಆಯಿತು. ಒಂದು ಕಡೆ ಕುಚ್ಚಾಕೋತಿರ್ಬೋದು, ಒಂದು ಕಡೆ ಟೈಲರ್